ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ಬೆಂಗಳೂರಿನ ಕಸದ ವಿಚಾರ ಅಮೆರಿಕದಲ್ಲೂ ಕೂಡ ಸುದ್ದಿ ಮತ್ತು ಸದ್ದನ್ನು ಮಾಡಿತ್ತು. ಪ್ರಮುಖವಾಗಿ ಬೆಂಗಳೂರು ಕಸದ ಅನ್ನೋದೇ ಅದೊಂದು ಮಾಫಿಯಾ ಅನ್ನೋದು ಈಗಾಗಲೇ ಎಲ್ಲ ಜನರಿಗೂ ಗೊತ್ತೇ ಆಗಿರ್ತಕ್ಕಂಥದ್ದು. ಈ ದೇಶಕ್ಕೆ 40% ಏನು ವರಮಾನ ಕೊಡ್ತಕ್ಕಂಥ ಬೆಂಗಳೂರಿನ ಜನ ಕಟ್ತಕ್ಕಂಥ ಟ್ಯಾಕ್ಸಿಗೆ ಆಯಾ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಕಸದ ಮುಖಾಂತರ ಹಣದ ರಸವನ್ನು ಮಾಡ್ತಕ್ಕಂಥ ರಾಜಕೀಯ ಪಕ್ಷಗಳು ಇದೀಗ ಕಾಂಗ್ರೆಸ್ ಮತ್ತು BJP JDS ಕಸ ಮಾಫಿ ವಿಚಾರವಾಗಿ ರೆಬಲ್ ಎದ್ದಿರ್ತಕ್ಕಂಥದ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿದ ಕೂಡಲೇ ಇದೀಗ ವಿಪಕ್ಷ ನಾಯಕ R ಅಶೋಕ್ರವರು ಅತಿದೊಡ್ಡ ಬಾಂಬನ್ನು ಸಿಡಿಸಿದ್ದಾರೆ. ಕಸದಿಂದ 10,000 ಕೋಟಿ ರೂಪಾಯಿ ಕಿಕ್ ಬ್ಯಾಕನ್ನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು DK ಶಿವಕುಮಾರ್ ಪಡೆದಿದ್ದಾರೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಕಸದ ಮಾಫಿಯಾ ಏಜೆಂಟ್ ಕುಮಾರಸ್ವಾಮಿ ಮತ್ತು R ಅಶೋಕ್ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಕಸದ ಟೆಂಡರ್ ಕೊಟ್ಟಿರ್ತಕ್ಕಂಥ ಕಂಪನಿಯ ಹಿನ್ನೆಲೆ ಏನು? ನಿಜವಾಗ್ಲೂ ಕೂಡ ಇದೊಂದು ಅತಿ ದೊಡ್ಡ ಕಿಕ್ ಬ್ಯಾಕ. 30 ವರ್ಷಗಳ ಕಾಲ ಲೀಸನ್ನು ಯಾಕೆ ಕೊಟ್ಟರು? ಈ ಟೆಂಡರ್ನ ಹಿಂದಿನ ಹಕೀಕತ್ತೇನು? ಈ ಎಲ್ಲದರ ಬಗ್ಗೆ ನಾವು ಇವತ್ತು ಜನಮನದಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಈ ಕಸ ಇದೆಯಲ್ಲ, ನೀವು ಮಾಫಿಯಾ ಅಂತ ಹೇಳಿದ್ರೆ, R ಅಶೋಕ್ರು ಮಾಫಿಯಾ ಅಂತ ಹೇಳಿದ್ರೆ, ನಿಮ್ಮದೇ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ನ್ಯೂಯಾರ್ಕ್ ಟೈಮ್ಸ್ ಅಂತದಲ್ಲಿ ಬಂದಿತ್ತು ಬೆಂಗಳೂರು ಗಬ್ಬು ನಾರ್ತಿದೆ ಅಂತೇಳಿ. ಈ ಕಸದ ಮಾಫಿಯಾದ ಹಿಂದೆ ಎಲ್ಲ ರಾಜಕೀಯ ಪಕ್ಷಗಳು, ಶಾಸಕರುಗಳು, ಆಯಾ ಕ್ಷೇತ್ರದ ನಾಯಕರುಗಳು ಇರೋದು ಸತ್ಯ ಅಲ್ವಾ ಸರ್? ಮೊದಲಿಗೆ ನ್ಯೂಸ್ 18ಗೆ ಕನ್ನಡಕ್ಕೆ ಹಾಗೂ ನಿಮಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜನಸಾಮಾನ್ಯರ ಪರವಾಗಿ ಈ ಟ್ಯಾಕ್ಸ್ ವ್ಯರ್ಥ ಆಗ್ತಿದೆ ಅನ್ನೋದು ನೀವು ಸುದ್ದಿ ಮಾಡ್ತಾ ಇದ್ದೀರಿ ಈಗ. ಜೊತೆಗೆ ನೋಡಿ ಸರ್, ಇದು ₹1-2 ವಿಚಾರ ಅಲ್ಲ, ಬರೋಬ್ಬರಿ 39,000 ಕೋಟಿ ಏಕಾಏಕಿ ಇವರು ಒಂದು ಕಂಪ್ನಿಗೆ 30 ವರ್ಷ ಟೆಂಡರ್ ಕೊಡೋ ಅಂಥದ್ದು ಅಗತ್ಯ ಏನಿತ್ತು? ಜೊತೆಗೆ ನೋಡಿ ಸರ್, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಇನ್ನೇನು ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಇನ್ನೇನು 22ನೇ ತಾರೀಕು 5ನೇ ತಿಂಗಳು 2026 ಏನಾಗುತ್ತೆ ಅಂದರೆ, ಆವಾಗ ಇವ್ರದ್ದೊಂದು ಕೋರ್ ಕಮಿಟಿ ಮೀಟಿಂಗ್ ಮಾಡಿಬಿಟ್ಟು ಈ ಕಸ ವಿಲೇವಾರಿ ವಿಚಾರದವಾಗಿ ಕೂತ್ಕೊಂಡೆಲ್ಲ ಕೂತ್ಕೊಂಡು ಮೀಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಟೆಂಡರಿಗೆ ಒಪ್ಪಿಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಹೈಕಮಾಂಡಿಂದ ಏನಾರು ಕರೆ ಬಂದಿತ್ತಾ ಸ್ವಾಮಿ ನಿಮಗೆ? ಇದರಿಂದ ಇವ್ರಿಗೆ ಎಷ್ಟು ಕಮಿಷನ್ ಹೋಗ್ತಿದೆ ಅನ್ನೋದು ಒಂದು ಬಹಿರಂಗವಾಗಿ ತನಿಖೆ ಆಗಲೇಬೇಕು ಸರ್, ಲೋಕಾಯುಕ್ತಕ್ಕೆ ತನಿಖೆ ಆಗಲೇಬೇಕು. ಜೊತೆಗೆ ನೋಡಿ, ಇತ್ತೀಚೆಗೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಂಥ ಸ್ಥಾನವನ್ನು ನನಗೆ ಇದು ಬೇಡ, ಬೆಂಗಳೂರು ನಗರ ಅಭಿವೃದ್ಧಿ ಬೇಕು ಅಂದ್ಬಿಟ್ಟು ಪಟ್ಟನ್ನು ಹಿಡಿದ್ರು. ಯಾಕೆ ಹಿಡಿದ್ರಿ? ಇದರಲ್ಲಿ ಸಾಕಷ್ಟು ದುಡ್ಡಿದೆ ಅನ್ನೋದು ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಾಗ್ತಿದೆ. ದುಡ್ಡು ವಿಚಾರಕ್ಕೆ ಒಂದು ಹಿಡಿದ್ರ. ಆಮೇಲೆ ಜೊತೆಗೆ ನೋಡಿ ಹಿಂಗೆ ಹೋಗ್ತಾ, ಆಮೇಲೆ ಇದರಲ್ಲಿ ಜನಸಾಮಾನ್ಯರಿಗೆ ಬೇಕಾಗಿರೋದು ಸತ್ಯ, ರಾಜಕೀಯ ಅಲ್ಲ. ಆಮೇಲೆ ನೋಡಿ ಸರ್, ಜೊತೆಗೆ ನೋಡಿ, ಈಗ ಅಕ್ಕಿ ತೊಗೋಬೇಕಾದ್ರೆ ಕಾಸು ಕೊಡಬೇಕು, ನಾವು ಕಸ ಎತ್ಕೊಂಡೋಗಿ ರೋಡ್ಗೆ ಹಾಕ್ಬೇಕಾದ್ರೆ ಕಾಸು ಕೊಡಬೇಕು. ಎಲ್ಲಿದೆ ಸ್ವಾಮಿ? ನಾವು ಎಲ್ಲಿ ಬದುಕ್ತಾ ಇದ್ದೀವಿ? ಜನಸಾಮಾನ್ಯರಿಗೆ ಏನು ಅನಿಸಿದೆ ಇವತ್ತಿಗೆ ಅಂದರೆ, ಯಾಕೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನೋದೇ ಫುಲ್ ಆತಂಕ ಆಗ್ಬಿಟ್ಟಿದೆ. ಜನಸಾಮಾನ್ಯರು ಸರ್ ಜೀವನನೇ ಹಾಳಾಗೋಗ್ತಿದೆ. ರಾಜ್ಯ ಸರ್ಕಾರ ಯಾವಾಗ ರಚನೆ ಆಯಿತೋ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆಮೇಲೆ ಈಗ ನೋಡಿ, ಈಗ ಏನು ಆರೋಪ ಅಲ್ವಾ ಸರ್, ನೀವು ಒಂದು ವೇಳೆ ಈಗ ತನಿಖೆ ಆಗಬೇಕು, ಲೋಕಾಯುಕ್ತಗಾಗಲಿ CBIಗಾಗಲಿ ಯಾವುದಕ್ಕೆ ತನಿಖೆ ಆಗಲೇಬೇಕು. ಇದರಲ್ಲಿ ಯಾರಿಗೆ ಎಷ್ಟೆಷ್ಟು ವರಮಾನ ಹೋಗ್ತಿದೆ ಅನ್ನೋದು ತನಿಖೆ ಆದರೆ ಎಷ್ಟೋ ಅನುಕೂಲ ಆಗುತ್ತೆ. ಇದು ಇದೇ ರೀತಿ ಮುಂದುವರ್ಸ್ಕೊಂಡವ್ರೆ ಯಾರ್ಯಾರು ಎಷ್ಟು ತಿಂತಾರೋ ಎಷ್ಟು ತೇಗ್ತಾರೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಕಸದ ವಿಚಾರ ಸಂಬಂಧಪಟ್ಟಾಗಿ ಯಾರು ಏನು ಹೇಳಿದ್ರು ಕೂಡ ಇದೊಂದು ಮಾಫಿಯಾ ಕೈಯಲ್ಲಿ ಇಡೀ ಬೆಂಗಳೂರು ಕಸದು ಇರ್ತಕ್ಕಂಥದ್ದು. ಈ ಕಸವನ್ನು ರಸ ಮಾಡ್ತಕ್ಕಂಥದ್ದು ಮಾಫಿಯಾದವರೇ ಮಾಡ್ತಕ್ಕಂಥದ್ದು. ಕಸವನ್ನು ಬೇರೆ ಬೇರೆ ರಾಷ್ಟ್ರಗಳ ರಸವನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಗಂಭೀರವಾದ ಆರೋಪ ಕಾಂಗ್ರೆಸ್ ಮೇಲೆ ಬಂದಿರತಕ್ಕಂಥದ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ಅಧಿಕಾರ ವಹಿಸಿದ ಕೂಡಲೇ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡಿತ್ತು, ಅದನ್ನು ರದ್ದುಪಡಿಸಿ ಹೊಸದಾದ ಸಬ್ ಕಮಿಟಿಯನ್ನು ಮಾಡಿದ್ದಾರೆ ಮತ್ತು ಟೆಕ್ನಿಕಲ್ ಕಮಿಟಿ ಕೊಡೋದು ಬೇಡ ಅಂತ ಹೇಳಿದ್ರು. ಮತ್ತು ಆ ಕಂಪನಿಗೆ ಬೇರೆ ಬೇರೆ ಕಡೆ ಈ ರೀತಿಯಾಗಿ ಸಕ್ಸಸ್ ಆಗಿ ನಿರ್ವಹಣೆ ಮಾಡಿಲ್ಲ ಅಂತೇಳಿ ಆರೋಪ ಇರ್ತಕ್ಕಂಥದ್ದು. ರಾಮ್ಕಿ ಕಂಪನಿ ಅನ್ನೋದು ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದು. ಇದೇ BBMP ಅವರು ಹಿಂದೆ GBL ಹಿಂದೆ BBMP ಕೂಡ ರಾಮ್ಕಿಯವ್ರನ್ನ ಇನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರ್ತಕ್ಕಂಥದ್ದು. ಆದರೆ ಇಂಥ ಕಂಪನಿ ಕೊಡೋ ಇದರ ಹಿಂದಿನ ಸ್ವಹಿತಾಸಕ್ತಿ ಏನೋ ಏನಾದರೂ ಇರಬೇಕಲ್ವಾ? ಮತ್ತು 30 ವರ್ಷಗಳ ತನಕ ಕೊಡತಕ್ಕಂಥ ಹಕೀಕತ್ತಾದರೂ ಏನು ಅನ್ನೋದಕ್ಕೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಕಾಂಗ್ರೆಸ್ ಹೈಕಮಾಂಡ್ಯದಲ್ಲಿ ಎಷ್ಟು 1000 ಕೋಟಿ ಪಾಲನ್ನು ಪಡಿತಿದೆ ಅನ್ನೋದು ತಾವು ಹೇಳಿದರೆ ನಿಜವಾಗ್ಲೂ ನೀವು ಕಾಂಗ್ರೆಸ್ ನಿಜವಾದ ಪ್ರಾಮಾಣಿಕ ಕಾರ್ಯಕರ್ತ ಅಂತ ಅಥವಾ ನಾಯಕ ಅಂತ ನಾವು ಒಪ್ಕೋಬೋದು. ಸರ್, ಈಗ ಕಸ ಸಮಸ್ಯೆ ಅಂತಕ್ಕಂಥದ್ದು ನಿನ್ನೆ ಇವತ್ತಿಂದ ಸೃಷ್ಟಿಯಾಗಿರ್ತಕ್ಕಂಥ ವಿಷಯ ಅಲ್ಲ. ಯಾಕಂದರೆ ಬೆಂಗಳೂರು ವ್ಯಾಪಕವಾಗಿ ಬೆಳೆದೋಗಿದೆ. ಅಂದರೆ ಲಿಮಿಟೇ ಇಲ್ಲ, ಅಷ್ಟು ಮಟ್ಟಿಗೆ ಇವತ್ತು ಬೆಂಗಳೂರು ಬೆಳೆದಿದೆ. ಅಷ್ಟು ಜನಸಂಖ್ಯೆ ಇದೆ, ಅಷ್ಟೊಂದು ನಾವು ಉಪಯೋಗ ಮಾಡ್ತಾಯಿದ್ವಿ, ಅಷ್ಟೊಂದು ಕಸನೂ ಹೊರಗಡೆ ಬರ್ತಾ ಇದೆ. ಸೊ ಅದನ್ನು ಪ್ರತಿದಿನವೂ ನೀವು ನಿನ್ನೆ ಏನು ನೋಡಿದ್ವಿ ಅದು ಇವತ್ತಿಲ್ಲ ಅಪ್ಡೇಟು, ಇವತ್ತೇನು ನೋಡ್ತಾಯಿದ್ವಿ ನಾಳೆ ಅಪ್ಡೇಟ್ ಇಲ್ಲ. ಸೊ ಈ ರೀತಿ ಇರುವಾಗ ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ
ಈ ಒಂದು ಇಶ್ಯೂನ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಭಾಳಷ್ಟು ಈವನ್ ಬಿ ಜೆ ಪಿಯವರು ಇದ್ದಾಗೂ ಇದನ್ನು ಪ್ರಯೋಗ ಮಾಡಿದ್ದಾರೆ. ಅದನ್ನು ಯಾವ ರೀತಿ ನಾವು ಕ್ಲಿಯರ್ ಮಾಡಬೇಕು ಅಂದರೆ ಅವತ್ತಿನ ಪ್ರಾಬ್ಲಮ್ ಬಂದಾಗ ಅವತ್ತು ನಾವು ಸಾಲ್ವ್ ಮಾಡ್ತೀವಲ್ಲ, ಅದು ಪರಿಹಾರ ಅಲ್ಲ, ಮುಂದಿನ ದಿವಸದ್ದು ಅದಕ್ಕೆ ಶಾಶ್ವತವಾಗಿ ಪರಿಹಾರ ಕಂಡುಹಿಡಿಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಸುಮಾರು ಒಂದು 2 ವರ್ಷಗಳಿಂದ ಇದನ್ನು ನಿರಂತರವಾಗಿ ಇದ್ರ ಮೇಲೆ ಪ್ರಯೋಗ ಮಾಡಿಕೊಂಡು ಇದನ್ನು ಯಾವ ರೀತಿ ನಾವು ಸೊಲ್ಯೂಷನ್ ತರಬೇಕು, ಬೆಂಗಳೂರನ್ನ ಕಸಮುಕ್ತ ಬೆಂಗಳೂರಾಗಿ ಮಾಡಿಸ್ಬೇಕು. ನಾವಲ್ಲ, ನಾಳೆ BJP ಆಡಳಿತಕ್ಕೆ ಬರಲಿ, JDS ಬರಲಿ, ಆಮ್ ಆದ್ಮಿ ಬರಲಿ, ಯಾರೇ ಬಂದರೂ ಸಹ ಕಸದ ವಿಷಯದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಜನಕ್ಕೆ ಇರಬೇಕನ್ನೋ. ಇದರಲ್ಲಿ ರಾಜಕೀಯ ಯಾವುದೂ ಇಲ್ಲ, ಖಂಡಿತವಾಗ್ಲೂ ಅವರು ಅದೇ ಹೇಳಿದ್ರು, ರಾಜಕೀಯ ಇಲ್ಲ ಅದರಲ್ಲಿ, ರಾಜಕೀಯ ಬಗ್ಗೆ ನಾವು ಮಾತಾಡ್ತಾನೇ ಇಲ್ಲ. ಬಟ್ ಆದರೆ ಇದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಸುತ್ತಿನ ಮಾತುಕತೆ ಮಾಡಿ ಹಲವಾರು ಜಾಗದಲ್ಲಿ ಹಲವಾರು ಅಧಿಕಾರಿಗಳು ಬೇರೆ ಬೇರೆ ರಾಜ್ಯಕ್ಕೂ ಹೋಗಿ ಬಂದಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ, ತಮಿಳ್ನಾಡಿಗೆ ಹೋಗಿದ್ದಾರೆ, ಎಲ್ಲ ಕಡೆನೂ ಹೋಗಿ ಅಧ್ಯಯನ ಮಾಡ್ಕೊಂಡ್ಬಂದು ವರದಿ ನೀಡಿದ ಮೇಲೆ ಅದು ಆಧಾರಿತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಇವಾಗ ಅವ್ರು ಹೇಳ್ತಾಯಿದ್ರು ಆವಾಗಲೇ 30 ವರ್ಷಕ್ಕೆ ಯಾಕೆ ಕೊಡ್ಬೋದಾಯಿತು, ಯಾಕೆ ಕೊಡಬಾರ್ದು ಅನ್ನೋದನ್ನು ನಾನು ಪ್ರಶ್ನೆ ಕೇಳ್ತೀನಿ. 1 ವರ್ಷಕ್ಕೆ ಕೊಡಬೇಕು, 2 ವರ್ಷಕ್ಕೆ ಕೊಡಬೇಕು ಅನ್ನೋದು ಏನೂ ಇಲ್ಲ. 30 ವರ್ಷಕ್ಕೆ ಕೊಡೋದು ನಿಮ್ಗೇನಾದ್ರೂ ಆಕ್ಷೇಪಣೆ ಇದೆಯಾ, ಧಾರಾಳವಾಗಿ ಹೋಗಿ ಕೋರ್ಟ್ ಇದೆ, ಕೋರ್ಟಲ್ಲಿ ಹೋಗಿ ಅಪ್ಲೀಲ್ ಮಾಡಿ ಹಾಕಿ, ನೀವು ಕೇಸ್ ಹಾಕ್ಕೊಂಡು ನೀವು ಏನು ಬೇಕಾದ್ರೂ ನೀವು ತೀರ್ಮಾನ ತೊಗೊಳ್ಳಿ, ಅದರಲ್ಲಿ ಏನಿಲ್ಲ. ಇವಾಗ ನಾವು ಅಡ್ಮಿನಿಸ್ಟ್ರೇಷನ್ ರನ್ ಮಾಡ್ತಾಯಿದ್ವಿ, ರನ್ ಮಾಡೋವಾಗ ಯಾವ ರೀತಿ ಮಾಡಬೇಕು, ನಾವು 2 ವರ್ಷಕ್ಕೆ ಮಾಡಬೇಕು, 5 ವರ್ಷಕ್ಕೆ ಮಾಡಬೇಕು ಅನ್ನೋದು ಏನಿಲ್ಲ, 30 ವರ್ಷಕ್ಕೆ ಮಾಡಬೇಕು ಅನ್ನೋದು ಯಾಕಂದರೆ ಒಂದು ದೂರದೃಷ್ಟಿಯಿಂದ ಇದನ್ನು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ. ಅದರಲ್ಲೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಕಿಕ್ ಬ್ಯಾಕ್ ಅಂತಕ್ಕಂಥ ಪದನ ಬಳಕೆ ಮಾಡಿದ್ರು. ಈಗ ನೋಡಿ, ಇವಾಗ ಅಶೋಕ್ ಅವರು ಇದುವರೆಗೂ ನೀವು ನೋಡ್ಕೊಂಬಂದರೆ ಪ್ರತಿಯೊಂದು ಗಾಳಿಯಲ್ಲಿ ಗುಂಡು ಹೊಡೋ ಕೆಲಸನೇ ಅವ್ರು ಮಾಡ್ಕೊಂಬಂದಿರೋದು ಇದುವರೆಗೂ. ಅವ್ರು ಯಾವುದಾದ್ರು ಹೇಳಿರೋ ಆರೋಪನ ಪ್ರೂವ್ ಮಾಡಿದ್ದಾರೆ ಅಂತ ನೋಡಿ, ಯಾವುದೂ ಪ್ರೂವ್ ಮಾಡಿಲ್ಲ ಇದುವರೆಗೆ. ಯಾಕೆ ಅವ್ರ ಪಕ್ಷದಲ್ಲಿ ಸ್ವತಃ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳೇ ಅವ್ರನ್ನ ಅಯ್ಯೋ ಅವ್ರು ಹೇಳ್ತಾರೆ ಬಿಡ್ರಿ ಸ್ವಾಮಿ, ಅವ್ರು ದಿನಕ್ಕೊಂದು ಮಾತು, ಅವ್ರ ಮಾತಲ್ಲಿ ಅವ್ರ ನಾಲ್ಗೆ ಮೇಲೆ ಅವ್ರು ಹಿಡಿತಾನೆ ಇಲ್ಲ ಅನ್ನೋ ಮಟ್ಟಿಗೆ ಅವ್ರ ಪಕ್ಷದವ್ರು ಮಾತಾಡ್ತಾರೆ. ಸುಮ್ಮನೆ ಏನೋ ಆರೋಪ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾಕೆ ಇದೇ ಬೆಂಗಳೂರಲ್ಲಿ ಅವರು ಇದ್ದಾರೆ, ಅವರು ಒಂದು ಕ್ಷೇತ್ರದಲ್ಲಿ MLA ಆಗಿದ್ದಾರೆ, ಯಾಕೆ ಅವ್ರ ಇಶ್ಯೂದಲ್ಲಿ ಕಸ ಇರಲ್ವಾ? ಅಲ್ಲಿ ಇದೆಯಲ್ಲ, ಅಲ್ಲಿನ ಪ್ರೂವ್ ಮಾಡಿ ನೀವು. ಇಲ್ಲ ರೀ ಇದು ತಪ್ಪು ಮಾಡ್ತಾ ಇದೀವಿ ನೋಡಿರಿ, ನನ್ನ ಕ್ಷೇತ್ರದಲ್ಲಿ ಹಿಂಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ. ಅಲ್ಲೆಲ್ಲೂ ಹೇಳ್ತಾ ಇಲ್ಲ, ಸುಮ್ಮನೆ ಏನೋ ಒಂದು ವಿಷಯನ ಎತ್ತಿ ಬಾಂಬ್ ಹಾಕೋತಾರ ಹಾಕ್ಬಿಡೋದು, ಬಿಟ್ಬಿಡೋದಲ್ಲಿ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲದರಲ್ಲೂ ರಾಜಕೀಯ ಮಾಡುವಂಥ ಸ್ಥಳ ಅಲ್ಲ ಇದು. ಎಲ್ಲೆಲ್ಲಿ ಮಾಡಬೇಕು ಇದೆಲ್ಲ ಒಂದು ತುಂಬ ಸೂಕ್ಷ್ಮವಾದಂಥ ವಿಷಯ ಇದು. ಇದನ್ನು ಯಾವ ರೀತಿ ಬನ್ನಿ ನೀವು ಸಲಹೆ ಕೊಡಿ. ನೀವು ಇವಾಗ ವಿರೋಧ ಪಕ್ಷದಲ್ಲಿ ಇದ್ರೆ ಬಂದು ಸಲಹೆ ಕೊಡಿ. ನೋಡಿ ಸ್ವಾಮಿ ಇದು ಮಾಡೋದು ತಪ್ಪಿದೆ, 30 ವರ್ಷ 10 ವರ್ಷಕ್ಕೆ ಮಾಡಿ, ಅಥವಾ ಈ ರೀತಿ ಮಾಡಿ, ಆ ರೀತಿ ಸಲಹೆ ಕೊಡಿ. ಯಾರು ನಿಮ್ಮನ್ನು ತಡೀತಾವ್ರೆ? ಯಾರೂ ತಡೀತಾ ಇಲ್ಲ, ಎಲ್ಲೂ ಇಲ್ಲ. ಬರೀ ಮಾಧ್ಯಮದಿಂದ ಹೋಗ್ತಾರೆ. ಇಲ್ಲ ಇವಾಗ ಇಷ್ಟು ಹೇಳ್ತಾರಲ್ಲ ಸರ್, ಎಲ್ಲಾದರೂ ಒಂದು ರೈಟಿಂಗಲ್ಲಿ ಪ್ರೊಸೀಡಿಂಗ್ಸಲ್ಲಿ ಕೊಟ್ಟವರ ಕೇಳಿ ಸರ್. ಬರೀ ಮಾಧ್ಯಮದ ಮುಂದೆ ಬಂದು ಅವರು ಒಂದು ಪ್ರಚಾರಕ್ಕೋಸ್ಕರ ಏನೋ ಒಂದು ಆರೋಪ ಮಾಡಬೇಕು ವಿರೋಧ ಪಕ್ಷ ವಿರುದ್ಧ, ಆ ಆರೋಪನ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸರ್, ಈ ಮಾಫಿಯಾದ ಬಗ್ಗೆ ತಮಗೆ ನಿಜವಾಗ್ಲೂ ಮಾಫಿಯಾ ನಡೀತಾ ಇದೆಯಾ ಸರ್? ಈಗ ಆರ್ ಅಶೋಕ್ ಹೇಳಿದಂತೆ DK ಶಿವಕುಮಾರ್ ಅವರು ಕಿಕ್ ಬ್ಯಾಕನ್ನು ತೆಗೆದುಕೊಂಡಿದ್ದಾರೆ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕಿಕ್ ಬ್ಯಾಕ್ ತೊಗೊಂಡಿದೆಯಾ ಸರ್? ರಾಮ್ಕೇನ ಕಂಪ್ನಿ ಬಗ್ಗೆ ಹಲವಾರು ಅನುಮಾನಗಳು ಇರ್ತಕ್ಕಂಥದ್ದು. 30 ವರ್ಷ ಕೊಟ್ಟಿರ್ತಕ್ಕ ಮತ್ತು 1 to double ಕಸದ್ದು ಮೂಲ ರೇಟ್ಗಿಂತಲೂ ಹೆಚ್ಚುವರಿ ಅವರಿಗೆ ರೇಟನ್ನು ಫಿಕ್ಸ್ ಮಾಡಿ ಕೊಡ್ತಿರ್ತಕ್ಕಂಥದ್ದು, ಜಾಗವನ್ನು ಸರ್ಕಾರನೇ ಕೊಡ್ತಿರ್ತಕ್ಕಂಥದ್ದು. ಇದರ ಹಿಂದಿನ ಹಕ್ಕಿಕತ್ತೇನು ಸರ್? ನೋಡಿ, ಇವತ್ತು ಕಿಕ್ ಬ್ಯಾಕ್ ತೊಗೊಳ್ತಾರೋ ಬಿಡೋತಾರೋ ಅನ್ನೋದು ಪ್ರತಿಪಕ್ಷಗಳು ಪ್ರೂವ್ ಮಾಡಬೇಕಾಗುತ್ತೆ. ಆಡಳಿತ ಪಕ್ಷದ ಬಗ್ಗೆ ನಾವು ಸಹ ಅದನ್ನು ನೋಡ್ತಾ ಇದ್ದೀವಿ. ಏನಂದರೆ ಇವತ್ತು ಪ್ರತಿದಿನ 5,000 ಟನ್ನನ್ನು ನಾವು ಉತ್ಪಾದನೆ ಮಾಡುತ್ತೆ ಬೆಂಗಳೂರು ಕಸವನ್ನು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳೋದು ಇಲ್ಲೇ ಇವರು ಮಾಡ್ತಾ ಇರ್ತಕ್ಕಂತಹ ಒಂದು ಷಡ್ಯಂತ್ರ ಅನ್ನೋದಕ್ಕಿಂತ ಮಾಫಿಯಾ. ಅಂದರೆ ನಮ್ಮ ಈ 5,000 ಏನು ಉತ್ಪಾದನೆ ಆಗ್ತಾ ಇದೆಯಲ್ಲ, 5,000 ಟನ್ನು ಯಾರು ನಿಪುಣರು ಹೇಳಿದ್ದಾರೆ? ಎಲ್ಲಿ ನೀವು ವೇಟ್ ಮಾಡಿದ್ದೀರಾ? ಅದನ್ನು ಎಲ್ಲಿ ನೀವು ಪ್ರೂವ್ ಮಾಡಿದ್ದೀರಾ? ನಮ್ಮ ಬೆಂಗಳೂರಿನಲ್ಲಿ 5,000 ಟನ್ನು ಪ್ರತಿದಿನ ಉತ್ಪಾದನೆ ಆಗುತ್ತೆ ಅನ್ನೋದರಲ್ಲಿ ಯಾವ ಪರಿಣಿತರು ಬಂದು ಹೇಳಿದ್ದಾರೆ? ಯಾವ ವೈಜ್ಞಾನಿಕವಾಗಿ ನೀವು ಪ್ರೂವ್ ಮಾಡಿದ್ದೀರಾ? ನಾನು ಹೇಳ್ತೀನಿ, ಇಲ್ಲಿ ಬೆಂಗಳೂರಿನಲ್ಲಿ 3,000 ಟನ್ ಮಾತ್ರ, 2,000 to 3,000 ಟನ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ. ಇನ್ನು ಉಳಿದ 2,000 ಟನ್ನು ಮಾಫಿಯಾ. ಇದು ಸುಳ್ಳು ಲೆಕ್ಕ ಬರೀತಾ ಇದ್ದಾರೆ. ಈ 3,000 ಟನ್ಗೆ 2,000 ಎಕ್ಸ್ಟ್ರಾ ಬರ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ DK ಶಿವಕುಮಾರ್ ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ. ನೋಡಿ, ನಮ್ಮ ಬೆಂಗಳೂರಿನಲ್ಲಿ ನೀವೇನಾದರೂ ದಿನಕ್ಕೆ 5,000 ಟನ್ ಉತ್ಪಾದನೆ ಮಾಡುತ್ತೆ ಅಂತ ನೀವೇನಾದರೂ ಪ್ರೂವ್ ಮಾಡಿದ್ರೆ, ನಾನು ನಿಮ್ಮ ಮನೆ ಮುಂದೆ ಬಂದು ನಿಮ್ಮ ಗುಮಾಸ್ತನ ಕೆಲಸ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸವಾಲನ್ನು ನೀವು ಸ್ವೀಕರಿಸಬೇಕು. ನಿಪುಣರನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿ. ನೀವು ಬೆಂಗಳೂರಿನಲ್ಲಿ 5,000 ಟನ್ನು ನಾವು ಇದು ಪ್ರತಿ ದಿನ ಆಗುತ್ತೆ ಅಂತ, ಅದು ನಡೀತಾ ಇಲ್ಲ. ನೀವು ಮಾಡ್ತಾ ಇರೋದು ಸುಳ್ಳು ಲೆಕ್ಕ. ನೀವು ಮಾಡ್ತಾ ಇರೋದು ಹಣ ಲೂಟಿಗೋಸ್ಕರ ಮಾಡ್ತಾ ಇದ್ರು. ಇನ್ನೊಂದು ವಿಷಯ ಹೇಳ್ತೀನಿ, ನಾವು 30 ವರ್ಷ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಈ 30 ವರ್ಷ ಯಾಕೆ ಕೊಡಬಾರ್ದು ಅಂತ. ನಾವು ಈಗಾಗಲೇ 95ರಲ್ಲಿ ದೇವೇಗೌಡರು ಒಂದು ಸೈನ್ ಹಾಕಿದ್ರು ನೈಸ್ಗೋಸ್ಕರ. ಜಯೇಶ್ ಪಟೇಲ್ರು ಬಂದು ಅದನ್ನು ಮುಂದುವರಿಸಿದ್ರು. ಇವತ್ತು ನೈಸು ಬಂದಿದೆ, 30 ವರ್ಷ ಆಗಿದೆ. ಅವರು
ಇಡೀ ಪ್ರಪಂಚದಲ್ಲೇ ಇಲ್ಲದಂತಹ ಟ್ಯಾಕ್ಸನ್ನು ನಮ್ಮ ಟೋಲ್ಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಬಾರಿ ಪ್ರೈವೇಟ್ ಕಂಪ್ನಿಗೆ ಏನಾದರೂ ನಮ್ಮ ಸರ್ಕಾರದ ವ್ಯವಸ್ಥೆಯನ್ನು ಕಂಪ್ಲೀಟ್ ಒಬ್ಬನಿಗೆ ಕೊಟ್ಟಾಗ ಅವನು ಏನು ಬೇಕಾದರೂ ಮಾಡಬಲ್ಲ. ಈಗ ಮೊದಲು ಕೆಲಸ ಮಾಡ್ತಾನೆ, ಒಂದು 5 ವರ್ಷ ಆಗುತ್ತೆ, ನನಗೆ 5% ಸಾಲಲ್ಲ. ಯಾರು ಕೂಡ ಟೆಂಡರ್ ತಗೊಳ್ಳಕ್ಕೆ ಯಾರು ಬರ್ತಾ ಇರಲಿಲ್ಲ, ಮುಂದೆ ಬರ್ತಿಲ್ಲ ಅನ್ನೋದು ಆರೋಪ ಇರ್ತಕ್ಕಂಥದ್ದು. ನಾನು ಕ್ಲಿಯರ್ ಮಾಡ್ತೀನಿ. ಏನಂದ್ರೆ ಯಾರು ಟೆಂಡರ್ ತಗೊಳಕ್ ಬರ್ತಾ ಇರಲಿಲ್ಲ ಅಂದ್ರೆ ಇವರು 17-18 ಟೆಂಡರ್ನ ಮುಂದುವರಿಸಬೇಕು ಅಂತ ಹೊರಟಿದ್ರು. ಅದಕ್ಕೋಸ್ಕರ ಆವಾಗ ಒಂದು ವಾರ್ಡ್ಗೆ 23,65,000 ಆಯಿತು. ಈಗ ನಮ್ಮ ಬೆಲೆ ಏರಿಕೆ ಆಗಿದೆ, ನಮ್ಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿದ್ರು. ಅದನ್ನು ಇವ್ರು ಮಾಡ್ಕೊಡ್ಬೋದಾಗಿತ್ತು. ಬೆಲೆ ಏರಿಕೆ 23 ಲಕ್ಷ ಇರೋದು 35 ಲಕ್ಷನ 40 ಲಕ್ಷನ ಇಲ್ಲ 50 ಲಕ್ಷನ ಒಂದು ವಾರ್ಡ್ಗೆ ಮಾಡ್ಕೊಡ್ಬೋದಾಗಿತ್ತು. ಆದರೆ ಇವರು ಏಕಾಏಕಿ ಅದನ್ನೆಲ್ಲ ತೆಗೆದಾಕಿ ಯಾರೋ ದುಡ್ಡು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹೇಳಿದ್ರು, ಯಾರೋ ದುಡ್ಡು ಹೊಡಿತಾ ಇದ್ದಾರೆ, ಇದೆಲ್ಲ ದೊಡ್ಡ ಮಾಫಿಯಾ ಇದೆ, ಇದನ್ನೆಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದನ್ನು ನಿಮ್ಮ ಕಂಟ್ರೋಲು. ಒಬ್ಬ ವ್ಯಕ್ತಿಗೆ, ಏಕ ವ್ಯಕ್ತಿಗೆ ನೀವು ಒಂದೇ ಟೆಂಡರ್ನ 30 ವರ್ಷಕ್ಕೆ ಕೊಟ್ಟಾಗ ಅವನು ನಿರ್ವಹಿಸುವಲ್ಲಿ ವಿಫಲನಾದಾಗ ಏನು ಮಾಡ್ತೀರಾ? ಕ್ರಮ ಏನಾಗುತ್ತೆ ನೋಡಿ. ಒಂದೇ 5 ವಿಭಾಗಗಳಾಗಿ ಪರಿವರ್ತನೆ ಮಾಡಿದ್ದೀರಾ. 5 ವಿಭಾಗಗಳಾದಾಗ 5 ಜನಕ್ಕಾದರೂ ಕೊಡ್ಬೋದಾಗಿತ್ತಲ್ಲ. ನೀವು ಅಕಸ್ಮಾತ್ ಅವನು 30 ವರ್ಷಕ್ಕೆ ತಗೊಂಡವನು, ನನಗೆ ದುಡ್ಡು ಸರಿ ಹೋಗ್ತಲ್ಲ, ನನಗೆ ಕೊಡ್ತಾ ಇಲ್ಲ, ಪೇಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಒಂದು ವಾರ ಏನಾದರೂ ಕಸ ಎತ್ತೋದು ಬಿಟ್ಬಿಟ್ಟ ಅಂದ್ರೆ ಇಡೀ ಬೆಂಗಳೂರು ಗಬ್ಬು ನಾರುತ್ತಲ್ಲ. ಅವಾಗೇನು ನೀವೇನು ಕ್ರಮ ತೊಗೊಳ್ತೀರಾ? ಮುಂದಿನ ಸರ್ಕಾರ ಏನು ಕ್ರಮ ತೊಗೊಳುತ್ತೆ? ಮುಂದಿನ ಸರ್ಕಾರ ಏನು ಹೇಳುತ್ತೆ ಅಂದರೆ, ಈಗ ಆಮ್ ಆದ್ಮಿ ಬರಲಿ, BJP ಬರಲಿ, JDS ಬರಲಿ, ಅವರು ಕಾಂಗ್ರೆಸ್ನವ್ರು ಕೊಟ್ಟರೆ ನಾವೇನು ಮಾಡೋದು? ಕಾಂಗ್ರೆಸ್ನವ್ರು ಪಾಪದ ಕೂಸು ಅಂತ ಅವ್ರಂತಾರೆ. ಎಲ್ಲರೂ ಎಣ್ಣೆ ಇಟ್ಕೊಂಡು ಎಲ್ಲ ಸುಮ್ಮನೆ ಆಗಿಬಿಡ್ತಾರೆ. ಅದರಿಂದ ಒಂದು ವ್ಯವಸ್ಥಿತವಾದಂತಹ ಗಾರ್ಬೇಜ್ ಸಿಸ್ಟಮ್ ನಾನು ಏನು ಮಾಡ್ತಾ ಇದ್ದೀರಾ ಅದನ್ನು ವ್ಯವಸ್ಥಿತವಾಗಿ ಮಾಡಿ. ಎಲ್ಲ ಕಡೆನೂ ನಮ್ಮ ಮಾನ ಹರಾಜು ಮಾಡ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ ನೇತೃತ್ವದ ಈ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಬೆಂಗಳೂರನ್ನ ಬೇರೆಯವ್ರಿಗೆ ವಹಿಸ್ಕೊಳ್ಳಿ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಬೆಂಗಳೂರು ಡಿ ಕೆ ಶಿವಕುಮಾರ್ಗೆ ಆಗೋದಿಲ್ಲ. ಬೆಂಗಳೂರನ್ನು ಒಂದು ಉಸ್ತುವಾರಿಯನ್ನು ಬೇರೆ ಮಂತ್ರಿಗೆ ವಹಿಸ್ಕೊಡಿ. ಒಂದು ಉನ್ನತ, ಈಗ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೀರಾ, ಅಲ್ಲೂ ನೀವು ತಿಕ್ಕಾಟ